ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನ್ಯೂಸ್ ಹಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಸಾಮಾನ್ಯವಾಗಿ ರಾಜಕಾರಣಿಗಳನ್ನ ನೀವು ನೋಡಿರ್ತೀರಾ, ಅವರ ಆಸ್ತಿನ ನೀವು ಬಿಟ್ಟು ಕಣ್ಣು ಬಿಟ್ಟಂತೆ ನೋಡ್ತೀರಾ. MLA MP ಗಳದಂತೂ ಸಾವಿರದ ಮಾತೇ ಇಲ್ಲ, ಲಕ್ಷಾನು ಇಲ್ಲ ಬಿಡಿ, ಎಲ್ಲ ಕೋಟಿ ಕೋಟಿನೇ, 1000 ಕೋಟಿ ಲಕ್ಷ ಕೋಟಿ ಆಸ್ತಿನ ಹೊಂದಿರ್ತಾರೆ. ಅವ್ರು ಯಾಕ್ರಿ ನಾರ್ಮಲ್ ಗ್ರಾಮ ಪಂಚಾಯತ್ ಮೆಂಬರ್ಸು ಅಧಿಕಾರ ಸಿಗೋದ್ಕಿಂತ ಮುಂಚೆ ನಾರ್ಮಲ್ ಮನೇಲಿ ಇದ್ದವರು ಅಧಿಕಾರ ಸಿಕ್ಕ ತಕ್ಷಣ ಡುಪ್ಲೆಕ್ಸ್ ಮನೆ ಕಟ್ಕೊಳ್ಳೋದೇನು, ಅವರ ವೇ ಆಫ್ ಲಿವಿಂಗ್ ಏನು, ಕಾರ್ನಲ್ಲಿ ಓಡಾಟ ಏನು. ಹಾಗೇನೆ ಒಬ್ಬ ಕಾರ್ಪೊರೇಟರ್ ಕೂಡ ಅಷ್ಟೇ, 5 ವರ್ಷ ಅಧಿಕಾರ ಸಿಕ್ಬಿಡ್ತು ಅಂದ್ರೆ ಸಾಕು, ಅವರು ಫುಲ್ ಅವ್ರ ಸ್ಟೈಲೇ ಫುಲ್ ಚೇಂಜ್ ಆಗೋಗ್ಬಿಡುತ್ತೆ. ನಾರ್ಮಲ್ ರಾಜಕಾರಣಿಗಳೇ ಈ ರೀತಿ ಆಸ್ತಿಯನ್ನ ಸಂಪಾದನೆ ಮಾಡ್ಕೋಬೇಕಾದ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಆಸ್ತಿ ಎಷ್ಟಿರಬಹುದು, ಎಷ್ಟು ಕೋಟಿಯ ಒಡೆಯ ಇರ್ಬೋದು ನರೇಂದ್ರ ಮೋದಿ ಅವರು? ಇದನ್ನ ತಿಳ್ಕೊಳ್ಳೋ ಕುತೂಹಲ ನನ್ಗಂತೂ ತುಂಬಾ ಇದೆ. ಐ ಹೋಪ್ ನಿಮ್ಗೂ ಕೂಡ ಈ ಕುತೂಹಲ ಇದೆ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ನಮ್ಮ ಕಂಟೆಂಟ್ ಬಂದು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಇರೋ ಆಸ್ತಿ ಎಷ್ಟು ಕೋಟಿ ಅವರ ಹತ್ರ ಇದೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಹಬ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈಗ ದೇಶದಲ್ಲಿ ಲೋಕಸಭಾ ಚುನಾವಣಾ ಕಾವಿದೆ, ಹಂತ ಹಂತವಾಗಿ ಚುನಾವಣೆ ನಡೀತಾ ಇದೆ. ಕಳೆದ 2 ದಿನಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. 2014ರಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಿಂದ ಅವರು ಸ್ಪರ್ಧೆ ಮಾಡಿದ್ರು. ಈಗ ಸತತ 3ನೇ ಬಾರಿಗೆ ವಾರಣಾಸಿಯಿಂದಾನೇ ಕಣಕ್ಕಿಳಿತಾ ಇದ್ದಾರೆ. ಸೊ ಕಣಕ್ಕಿಳಿಯುವ ಮುನ್ನ ಚುನಾವಣಾ ಆಯೋಗಕ್ಕೆ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ರು. ಈ ನಾಮಪತ್ರದಲ್ಲಿ ಪ್ರಧಾನಿ ಮೋದಿಯವರ ಆಸ್ತಿ ಕೂಡ ರಿವೀಲ್ ಆಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ವರ್ಷ ಗುಜರಾತ್ ಸಿಎಂ ಆಗಿದ್ದವರು. ಕಳೆದ 10 ವರ್ಷಗಳಿಂದ ಸತತವಾಗಿ ನಮ್ಮ ದೇಶದ ಚುಕ್ಕಾಣಿಯನ್ನ ಹಿಡಿದವರು, ಪ್ರಧಾನಿ ಕುರ್ಚಿಯಲ್ಲಿ ಕೂತವರು. ಇವರ ಆಸ್ತಿ ಎಷ್ಟಿರಬಹುದು? ನಾರ್ಮಲಿ MP MLAಗಳನ್ನೇ ಲಕ್ಷ ಕೋಟಿ ಮಾಡ್ಕೋತಾರೆ, ಹಾಗಾದ್ರೆ ಪ್ರಧಾನಿ ಮೋದಿಯವರ ಬಳಿ ಎಷ್ಟು ಆಸ್ತಿ ಇದೆ? ಇದ್ರೆಲ್ಲ ಇನ್ ಡೀಟೇಲ್ ಅವರ ಆಸ್ತಿ ಎಷ್ಟಿದೆ, ಅವರ ಹತ್ರ FD ಎಷ್ಟಿದೆ, ಕಾರ್ ಇದೆಯೋ ಇಲ್ವೋ, ಬಂಗ್ಲೆ ಇದೆಯೋ ಇಲ್ವೋ, ಹಾಗೆ ಅವರ ಪತ್ನಿಯ ಬಗ್ಗೆ ಇವೆಲ್ಲಾನು ಡೀಟೇಲ್ ಆಗಿ, ಹಾಗೆ ಎಜುಕೇಶನ್ ಬಗ್ಗೆ ಡೀಟೇಲ್ ಆಗಿ ತಮ್ಮ ಅಫಿಡವಿಟ್ ನಲ್ಲಿ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿಯವರ ಆಸ್ತಿ ಬಗ್ಗೆ ಕೇಳಿದ್ರೆ ನಿಜವಾಗ್ಲೂ ಕೂಡ ನೀವು ಕಣ್ಣು ಬಿಟ್ಟಂತೆ ನೋಡ್ತೀರಾ. ಅಂದ್ರೆ ವೆರಿ ಸರ್ಪ್ರೈಸಿಂಗ್ ಆಗ್ತೀರಾ. ಒಬ್ಬ ಪ್ರಧಾನಿ, ದೇಶದ ಪ್ರಧಾನಿ, 10 ವರ್ಷದಿಂದ ಪ್ರಧಾನಿ ಆಗಿದ್ದಾರೆ, 13 ಬಾರಿ ಗುಜರಾತ್ ರಾಜ್ಯದ CM ಆಗಿದ್ದಾರೆ, ಇವ್ರ ಹತ್ರ ಇಷ್ಟೇನ ಆಸ್ತಿ ಇರೋದು ಅಂತ ನೋಡಿ. ನನ್ನ ಹತ್ರ ಡೀಟೇಲ್ಸ್ ಇದೆ. ಈಗ ಆಲ್ರೆಡಿ ಪೇಪರ್ ಅಲ್ಲಿ ಕೂಡ ಎಲ್ಲಾ ಕಡೆನೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಿದೆ. ಪ್ರಧಾನಿ ಮೋದಿಯವರ ಬಳಿ 52,920 ರೂಪಾಯಿ ಕ್ಯಾಶ್ ಇನ್ ಹ್ಯಾಂಡ್, ನಗದು ಅಷ್ಟೇ ಇರೋದು. ಅವರಿಗೆ 2 ಬ್ಯಾಂಕ್ ಅಕೌಂಟ್ ಇದೆ, ಗುಜರಾತ್ ನಲ್ಲಿ ಮತ್ತು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ SBI ಅಕೌಂಟ್. ಗುಜರಾತ್ ನಲ್ಲಿ 73,304 ರೂಪಾಯಿಯಷ್ಟು ಬ್ಯಾಲೆನ್ಸ್ ಇದೆ. ವಾರಣಾಸಿಯ ಅಕೌಂಟ್ ನಲ್ಲಿ 7,000 ರೂಪಾಯಿ, ಕೇವಲ 7,000 ರೂಪಾಯಿ ಅಷ್ಟೇ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇರೋದು. ಇನ್ನು SBI ಬ್ಯಾಂಕ್ ನಲ್ಲಿ ಇವರು 2.85 ಕೋಟಿಯಷ್ಟು FD ಯನ್ನ ಹೊಂದಿದ್ದಾರೆ. ಇನ್ನು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ನಲ್ಲಿ 9,12,000 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಮೋದಿಯ ಒಟ್ಟು ಆಸ್ತಿಯನ್ನ ಕೇಳ್ಕೊಳ್ಳಿ, ಜಸ್ಟ್ 3 ಕೋಟಿ ರೂಪಾಯಿ ಅಷ್ಟೇ. 10 ವರ್ಷ PM ಆಗಿದ್ರು ಕೂಡ ಅವರ ಬಳಿ 3 ಕೋಟಿಗೂ ಮಿಗಿಲಿ ಆದಂತಹ ಆಸ್ತಿಯೇ ಇಲ್ಲ, ಅದು ಕ್ರಾಸೇ ಆಗಿಲ್ಲ, 3 ಕೋಟಿ ಮಾತ್ರ ಇರೋದು. ಇನ್ನು ಬಂಗಾರದ ವಿಚಾರಕ್ಕೆ ಬಂದ್ರೆ ಕೇವಲ 4 ಉಂಗುರಗಳು ಮಾತ್ರ ಅವರ ಹತ್ರ ಇದೆ. ಅದು ಕೂಡ ಟೋಟಲ್ ಅದರ ವ್ಯಾಲ್ಯೂಯೇಷನ್ ನೋಡಿದಾಗ 45 ಗ್ರಾಮ್ನ 4 ಉಂಗುರ, ಇದರ ವ್ಯಾಲ್ಯೂ 2,67,750 ರೂಪಾಯಿ. ಇನ್ನೊಂದು ವಿಚಾರ ವೀಕ್ಷಕರೇ, ನಿಮ್ಗೆ ಅನ್ಸಿರ್ಬೋದು, ಒಬ್ಬ ರಾಜಕಾರಣಿ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ಎಂಟರ್ಪ್ರಿನ್ಯೂರ್, ಇಂಡಸ್ಟ್ರಿಯಲಿಸ್ಟ್ ಅಥವಾ ನಾರ್ಮಲ್ ಮಿಡ್ಲ್ ಕ್ಲಾಸ್ ಅವ್ರ ಹತ್ರನೇ ಸ್ವಂತ ಕಾರ್ ಇರುತ್ತೆ. ಆದ್ರೆ ನಮ್ಮ ದೇಶದ ಪ್ರಧಾನಿಯವರ ಹತ್ರ ಸ್ವಂತ ಕಾರ್ ಇಲ್ಲ, ಸ್ವಂತ ಮನೆ ಕೂಡ ಇಲ್ಲ, ಸ್ವಂತ ಬಂಗ್ಲೆನೂ ಇಲ್ಲ, ಅವ್ರ ಹತ್ರ ಪಿತ್ರಾರ್ಜಿತ ಆಸ್ತಿನೂ ಇಲ್ಲ, ಚರಾಸ್ತಿ ಸ್ಥಿರಾಸ್ತಿ ಯಾವುದು ಕೂಡ ಇಲ್ಲ. ಅವ್ರ ಹತ್ರ ಇರೋದು 3 ಕೋಟಿ ರೂಪಾಯಿಯಷ್ಟು ಆಸ್ತಿ. ಇನ್ನು 2019ರಲ್ಲಿ ಇವರೇನು ಚುನಾವಣೆಗೆ ನಿಂತಿದ್ರು, ಆಗ ಇವರ ಆಸ್ತಿ 2.5 ಕೋಟಿಯಷ್ಟಿತ್ತು. ಗುಜರಾತ್ನ ಗಾಂಧಿನಗರದಲ್ಲಿ FD ಯನ್ನ 1.27 ಕೋಟಿಯಷ್ಟು FD ಇತ್ತು. 38,750 ರೂಪಾಯಿಯಷ್ಟು ಕ್ಯಾಶ್ ಇನ್ ಹ್ಯಾಂಡ್ ಇತ್ತು. 2014ರಲ್ಲಿ ಇವರ ಆಸ್ತಿ 1.65 ಕೋಟಿಯಷ್ಟು ಆಸ್ತಿ ಇತ್ತು. 2018ರಿಂದ 19ರ ಅವಧಿಯಲ್ಲಿ ಕೇವಲ 11 ಲಕ್ಷ ಮೋದಿಯವರ ಆಸ್ತಿ
2022ರಿಂದ 23ರ ಅವಧಿಗೆ ಅದಾಗಿರೋದು 23.56 ಲಕ್ಷದಷ್ಟು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ದೇಶದ ಪ್ರಧಾನಿ ಬಳಿ ಇರೋದು ಕೇವಲ 3 ಕೋಟಿ ರೂಪಾಯಿ ಆಸ್ತಿ. ಅವರು ಅಧಿಕಾರವನ್ನು ಸ್ವೀಕರಿಸುವಾಗ ಒಂದು ಮಾತನ್ನ ಹೇಳಿದ್ರು, ನಾ ಮೇ ಖಾವುಂಗಾ ನಾ ಮೇ ಖಾನೆ ದೂಂಗಾ ಅಂತ. ಅದೇ ರೀತಿ ಭ್ರಷ್ಟಾಚಾರ ರಹಿತ ಪಾರದರ್ಶಕವಾದಂತಹ ಆಡಳಿತವನ್ನ ನಡೆಸ್ತಾ ಬಂದಿದ್ದಾರೆ. ಆಬ್ವಿಯಸ್ಲಿ ಅಫ್ಕೋರ್ಸ್ ಮೋದಿ ಆಡಳಿತದ ಕೂಡ ಹಲವಾರು ಕ್ಲಾಸಸ್ ಗಳಿವೆ. ಆದ್ರೆ ಒಬ್ಬ ವ್ಯಕ್ತಿ ನಿಷ್ಠಾವಂತನಾಗಿ, ಸಾಮಾನ್ಯವಾಗಿ ರಾಜಕಾರಣಿಗಳು ಅಂದ್ರೆ ತಮ್ಗೇನು ತಮ್ಮ ಮರಿಮಕ್ಕಳಿಗೂ ಕೂಡ ಆಸ್ತಿಯನ್ನ ಮಾಡಿಟ್ಕೊಳ್ಳುವಷ್ಟು ಗಳಿಸಿರ್ತಾರೆ. ಆದ್ರೆ ಪ್ರಧಾನಿ ಮೋದಿ ಆ ಒಂದು ವಿಚಾರದಲ್ಲಿ, ಆಸ್ತಿಯನ್ನ ಮಾಡುವಂತಹ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಒಬ್ಬ ಆದರ್ಶಪ್ರಿಯವಾದಂತಹ ಒಬ್ಬ ರಾಜಕಾರಣಿ, ನುಡಿದಂತೆ ನಡೆದಿದ್ದಾರೆ. ಕೆಲವೊಂದು ದಿನಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಿ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅಂತ ಕೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟಂತ ಮೋದಿ ಅವರು ಇಡೀ ದೇಶದ ಪರಿವಾರವೇ ನನ್ನ ಉತ್ತರಾಧಿಕಾರಿಗಳು ಅಂತ ಹೇಳಿದ್ರು. ಸೊ ಈಗ ಅವರ ಅಫಿಡವಿಟ್ ಸಲ್ಲಿಸಿರೋದು ಕೇವಲ 3 ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. ಇವನ್ನೆಲ್ಲಾನು ನೋಡಿದ್ರೆ ನಿಜಕ್ಕೂ ಕೂಡ ಪ್ರಧಾನಿ ಮೋದಿ ಅವರ ಈ ಒಂದು ಜೀವನ ಶೈಲಿ ಇದೆಯಲ್ಲ, ಅನುಕರಣೀಯ. ಸೊ ಇದಾಗಿತ್ತು ನಮ್ಮ ಪ್ರಧಾನಿ ಮೋದಿ ಅವರ ಆಸ್ತಿ. ಸೊ ಮತ್ತೆ ಮುಂದಿನ ಬಾರಿ ಹೊಸ ಕಂಟೆಂಟ್ ನೊಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ.